ಹೇಳಕ್ಕೆ ಶುರು ಮಾಡ್ತಾರೆ. ಓಂ ಶ್ರೀಯಃ ಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ ಯತವಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ತುತಿಹೃದಯಯುಕ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವಿದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಶಿಲೈಃ ಸುವಾಕ್ಯೈಃ ತಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ. ಓಂ ಈಗ ದೃಶ್ಯತೆ ಚಾತಿ ಮಹಾತ್ಮ್ಯಂ ತೇಷಾಂ ಅತಿಮಹೋದಶಾಂ. ಅವರಿಗೆ ಅತ್ಯಂತ ವಿಶೇಷವಾದ ಮಹಾತ್ಮೆ ಇರುತ್ತೆ. ಯದುಕ್ತಂ ಅಪ್ರಾಮಾಣ್ಯಂ ತದುಕ್ತೇಶ್ಚ ವೃಥಾ ಚಾರಕವತ ಖಂಡನೆ. ಪ್ರಾಮಾಣ್ಯೇ ಸಂಶಯ ಕಿಂ ಸ್ಯಾತ್ ತಯೋಃ ಪುರುಷಯೋರಪಿ ಸ್ವಜೀವನ ವಿರೋಧಾಯ ವದನ್ ಕಿನ್ನಾಮ ಬುದ್ಧಿಮಾನ್. ಇವತ್ತೇನು ಹೇಳ್ತೀರಿಲ್ಲ ಅದು ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂಥೇಳಿ ಅಷ್ಟೇ ನೀವು ಫಾಲೋ ಮಾಡೋದಕ್ಕೆ ಹೋದರೆ ಏನಾಗುತ್ತೆ, ಸ್ವಜೀವನ ವಿರೋಧಾಯ ನಿನ್ನ ಬದುಕೆ ಹೋಗಿಬಿಡುತ್ತೆ ಅಂತೇಳಿ, ನಿನ್ನ ಬದುಕೆ ಹಾಳಾಗಿ ಹೋಗುತ್ತೆ. ನಿನ್ನ ಪ್ರಕಾರ ಬ್ಯಾಂಕಿಂಗ್ ಯಾವುದು ಇರಬಾರ್ದು. ಯಾಕೆ? ಅವನ ಪ್ರಕಾರ ಪ್ರತ್ಯಕ್ಷ ನಾಳೆ ಕೊಡ್ತೀನಿ ಅಂತ ಏನು ಗ್ಯಾರಂಟಿ? ಈಗ ಕೊಡೋದು ಇಸ್ಕೊಳ್ಳೋದು ಬ್ಯಾಂಕಿಗೆ ಹೋಗೋದು, ಕೊಟ್ಟ ಡೌಟ್ ಬತ್ತು ವಾಪಸ್ ತಗೊಳ್ಳಿ. ಎಲ್ಲರೂ ಹಾಗೆ ಮಾಡಿದರೆ ಬೇಕೀಗ ತಪ್ಪದು. ಅದು ನಂಬಬೇಕು ಅವ್ನಿಗೆ. ಅವ್ನ ಬಾಯಿಲಿ ಏನಂತ ಚಾರ್ವಾಕರ ಬ್ಯಾಂಕ್ ಅಕೌಂಟ್ ಇರಬಾರ್ದು ಅವರಿಗೆ. ಚಾರ್ವಾಕರು ಸುಮ್ಮನೆ ಇರಬೇಕಲ್ಲ, ಬ್ಯಾಂಕ್ ಅಕೌಂಟ್ ಇದೆಯಪ್ಪ ಅಂತ ಕೇಳೋದು. ಸಿಗೋ ಪ್ರತ್ಯಕ್ಷ ಇಲ್ಲ, ಮತ್ತೆ ಯಾಕೆ ಇಟ್ಟು ಹೇಗಿದ್ರೆ ಅದಕ್ಕೆ ಸ್ವಜೀವನ ವಿರೋಧಾಯ. ನೀವು ಮಾಡ್ತಿರೋದು ನೀನೇನಾದ್ರು ನಿನ್ನ ಮತ್ತೆ ನೀನೇ ಫಾಲೋ ಮಾಡಿದರೆ ನೀನೇ ಹಾಳಾಗ್ತಿ. ಅರ್ಥ? ಉಳಿದವರಲ್ಲ, ಯಾರು ಹಾಳಾಗ್ತಾರೆ? ನೀನೇ ಹಾಳಾಗ್ತಿ. ಇದು ಭಾಳ ಇಂಪಾರ್ಟೆಂಟ್. ಸ್ವಜೀವನ ವಿರೋಧಾಯ. ನಿನ್ನ ಬದುಕಲಕ್ಕಾರು ಕೊನೆಗೇನು ಮಾಡಬೇಕು? ಕೊನೆ ಪಕ್ಷ ನೀನು ಅನುಮಾನ ಒಪ್ಪಬೇಕು, ಆಗಮನ ಒಪ್ಪಬೇಕು. ಅನುಮಾನ ಹೇಗೆ? ಈಗ ತನ್ನ ಮನೆಗೆ ಬೆಂಕಿ ಬಿದ್ದಿದೆ, ಹೊಗೆ ಕಾಣಿಸ್ತಿದೆ, ಯಾರು ನೀರು ಆಸಕ್ಕೆ ಬಂದರು. ಪ್ರತ್ಯಕ್ಷ ಅವ್ರು ಯಾರು ಬರ್ತಾ ಇಲ್ಲ. ಈಗ ಪ್ರತ್ಯಕ್ಷ ಕಾಣಿಸ್ತಾ ಇಲ್ಲ, ಬರೋದಿಲ್ಲ ಅಂದ್ಬಿಡ್ತಾರೆ. ಹೊಗೆ ನೋಡಿ ಗೊತ್ತಾಗ ಅವನ ಅನುಮಾನ ಒಪ್ಪೋದಿಲ್ವಲ್ಲ. ಅದರಿಂದ ಪ್ರತ್ಯಕ್ಷ ಒಪ್ತಿ ಅಷ್ಟೇ, ಪ್ರತ್ಯಕ್ಷ ಕಾಣಿಸ್ತಾ ಇಲ್ಲ, ಅದು ಬರೋದಿಲ್ಲ ಅಷ್ಟೇ. ಏನು ಮಾಡ್ಬೇಕಾಗ? ಸುಟ್ಟು ಮನೆ ಅವ್ರ ಮನೆಗೆ ಸುಟ್ಟೋಗಿ ಅದ್ರ ಯುಕ್ತಿ ಒಪ್ಕೊಂಡಿದ್ದಿದ್ರೆ ಅವ್ರು ಬಂದು ನೀರು ಹಾಕ್ತಿದ್ರು. ಆಮೇಲೆ ಇನ್ನೊಂದು ಮನೆಗೆ ಅಲ್ಲಿ ಅದೇ ಬೇರೆಯವ್ರಿಗೆ ಹೋಗಿದ್ದ ಲೆಟ್ರ್ ಬಂತವ್ರೆ, ಮನೆ ಏನಾಗಿದೆ ಅಂತೇಳಿ. ಒಪ್ಪಲಿಲ್ಲ, ಬಂದ ಎಲ್ಲ ಹಾಳಾಗೋಯ್ತು. ಆಗಮ ಒಪ್ಪಿದ್ರೆ ಉಪಯೋಗ ಆಗ್ತಿದ್ದಿಲ್ಲ ನಿನಗೀಗ. ಶಾಸ್ತ್ರ ತಾತ್ಪರ್ಯ ಪ್ರತ್ಯಕ್ಷ, ಅನುಮಾನ, ಆಗಮ ಮೂರನ್ನು ಕೂಡ ಎರಡು ಸ್ಟೇಜ್. ಲೌಕಿಕಕ್ಕೂ ಮೂರು ಒಪ್ಪಬೇಕು, ಪಾರಲೌಕಿಕಕ್ಕೂ ಮೂರು ಒಪ್ಪಬೇಕು. ಇಹ ಜೀವನ ಸುಖವಾಗಿರಬೇಕು ಅಂತಿದ್ರೆ ಇವತ್ತು ರಸೀದಿ ಎಲ್ಲ ಏನದು ಪಟ್ಟಿದ್ದಕ್ಕೆ ಆಗಮ ಅಷ್ಟೇ. ಕೊಟ್ಟು ಹೌದು ಬಂದಿದೆ ಆಗಮ, ನೀವು ಕೊಡಿ ಅದು ಆಗಮ. ಮತ್ತೆ ಇಷ್ಟದಲ್ಲಿ ಟ್ಯಾಕ್ಸ್ ಕೊಡಿ ಅದು ಆಗಮ. ಕೊಟ್ಟೆ ಆಯ್ತು ರಸೀದಿ ಅದು ಆಗಮ. ಮತ್ತೆ ಅವ್ರು ಬಂದು ಇದನ್ನು ತೋರಿಸ್ಬೇಕು, ಅವ್ರು ಕೇಳಿದ್ರೆ ಅವ್ರ ಲೆಟ್ರ್ ತೋರಿಸ್ಬೇಕು. ಈಗ ನಡೀತದೆ ಆಗಮ. ಅದು ಪೂರ್ತಿಯಾಗಿ 100ಕ್ಕೆ ಇವತ್ತು ಇಂಜಿನಿಯರಿಂಗ್ ಓದ್ತಾನೆ, ಏನದು ಆಗಮ. ಇವಾಗ ಮಂದಿ ಮೆಡಿಕಲ್ ಓದ್ತಾನೆ, ಆಗಮ. 1ನೇ ಕ್ಲಾಸ್ ಆಗಮ. ಇದೆಲ್ಲ ಅವನಿಗೆ ಓದ್ತಿದ್ರೆ ಆಗಮ ಆಗ್ತಾನೆ ಇರಲಿ. ಅರ್ಥ ಆಯ್ತಾ? ಆಗಮದಿಂದ ಬದಲಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾರು ಯೋಚನೆ ಮಾಡಿ ಸುಮ್ಮನೆ ವಾಕ್ಯಾರ್ಥ ಗಲಾಟೆ ಮಾಡ್ತಾ ಕೂತ್ಬಿಟ್ರೆ ಉಪಯೋಗ ಆಗಲ್ಲ. ನಿತ್ಯ ಜೀವನದಲ್ಲಿ ಹೀಗಿದೆ ಅಂದಮೇಲೆ ಅವ್ರು ಉತ್ತರ ಕೊಡೋದೆಲ್ಲ ಸುಮ್ಮನೆ ಮಾತಾಡೋಕ್ಕೆ ಬರಲ್ಲ ಅವರು. ಅದಕ್ಕೆ ಹೇಳ್ತಾರೆ ಸ್ವಜೀವನ ವಿರೋಧಾಯ ವದನ್ ಕಿನ್ನಾಮ ಬುದ್ಧಿಮಾನ್. ಅಲ್ಲಯ್ಯ, ನಿನ್ನ ಜೀವನಕ್ಕೆ ವಿರೋಧ ಮಾಡ್ಕೊಂಡು ಬುದ್ಧಿವಂತ ಅಂತ ಕರೀತಾರ ನಿನ್ನ? ಒಂದು ಮಾತು ಹೇಳ್ತಾರೆ ಬಂತಲ್ಲ, ತಾನು ಕೂತ ಕೊಂಬೆ ತಾನೇ ಕಡಿತಾ ಇದ್ದ, ಜೋರ ಬೇರೆ ಕಡಿತಿದ್ದ. ಅದು ಈ ಕಡೆ ಕೂತ್ಕೊಂಡು ಅಲ್ಲಿ ಈ ಕಡೆ ಕೂತ್ಕೊಂಡ್ರೆ ಅಲ್ಲೂ ಚಾಣಿಸ್ತಾನೆ ಇದೆ. ಈ ಕಡೆ ಕೂತ್ಕೊಂಡ್ರೆ ಬೀಳಲ್ಲ ಅವನು, ಆ ಕಡೆ ಕೂತ್ಕೊಂಡ್ಬಿಟ್ಟಿದ್ದ. ಅವ್ನು ಬುದ್ಧಿವಂತ ಅಂತ ಕರೀತಾರ? ಅಲ್ಲಿ ನೀವೇನು ಹೇಳಿ, ನಿಮ್ಗೆ ಯಾಕ್ರೆ ತಲೆ ಹರಟಿದ್ರೆ? ಅಲ್ಲಯ್ಯ, ನೀನು ಹೋಗ್ತಿ ಅಂತ ಹೇಳ್ಕೊಂಡು ನನಗೇನಿಲ್ಲ, ನೀನು ಹೋಗ್ತಿ ಅಷ್ಟೇ. ಸ್ವಜೀವನ ವಿರೋಧಾಯ. ನಿನ್ನ ಬದುಕೆ ಹಾಳು ಮಾಡ್ಕೋತೀಯಲ್ಲ, ಏನು ನ್ಯಾಯ ಇದು? ಇವತ್ತು ಮಾಡ್ಕೋತಾರ ಹಾಗೇನೆ. ಏನು ಇತ್ತೀಚೆಗೆ ನಡೀತಾ ಇದೆ ಕೆಲವೆಲ್ಲ. ಸಿಟ್ಟು ಬಂತು, ರಿಸೈನ್ ಮಾಡಿ ಮನೆಗೆ ಹೋಗ್ಬಿಟ್ಟ. ಯಾರು ಬದುಕು ಹಾಳಾಯ್ತು? ಈಗ ನನ್ನ ಬದುಕೆ ಹೋಯ್ತ. ತುಂಬ ಜನ ಇಂಥ ಕೆಲಸ ಮಾಡಿಕೊಂಡು ಹಾಳಾಗಿ ಹೋಗ್ಬಿಟ್ಟ. ಎಲ್ಲ ಇದೆ ರೀತಿ ನಾವು ಮಾಡ್ತಾ ಇರೋದ ಒಂದು ಇನ್ನೊಂದು. ಯಾರು ಮಾತಾಡ್ಕೊಡ್ದು ಅಂತ ಮಾತಾಡಿ ಏನು ಮಾಡ್ಬೇಕು? ಅವನು ಮತ್ತೇನು ಯಾಕೆ ಮಾತಾಡ್ತೀನಿ ಅಂತ ಕೇಳ್ತಾರೆ. ಅವನಿಗೆ ಕಾರಣ ಕೊಡಬೇಕು. ನಾನೀಗ ಮಾತಾಡ್ತೇನೆ, ನನಗೆ ಅವಕಾಶ ಕೊಟ್ಟು ಅವಾಗ ಮಾತಾಡ್ಬೋದು. ಸುಮ್ಮನೆ ಮಾತಾಡಿದ್ರೆ ನೀನು ಯಾಕೆ ಕೂತ್ಕೊಳ್ಳೆ ಅಂತ.
ಉಕ್ತಮರ್ಥಂ ಬುದ್ಧ್ಯಾರೋಹಾಯ ಸಂಕ್ಷಿಪ್ಯಾಹ ಪ್ರಾಮಾಣ್ಯೇ ಪ್ರಾಮಾಣ್ಯೇ ಸಂಶಯ ಕಿಂ ಸ್ಯಾತ್ ತಯೋಃ ಪುರುಷಯೋರಪಿ ಸ್ವಜೀವನ ವಿರೋಧೋಕ್ತಿರಜ್ಞೋ ದೃಷ್ಟಸ್ಯ ಚಾಪಿ ಯಃ ಯಶ್ಚಾತೀಂದ್ರಿಯವೇವೋಕ್ತಿಶ್ಚೋತಾ ದೃಷ್ಟಪರಾವರಃ ಅತೀತಾನಾಗತಂ ಸರ್ವಂ ಲೋಕಾನುಭವಮಾಪಯನ್ ಪ್ರಾಮಾಣ್ಯೇ ಸಂಶಯ ಕಿಂ ಸ್ಯಾತ್ ತಯೋಃ ಪುರುಷಯೋರಪಿ ಪ್ರಾಮಾಣಿಕ ಸಂಶಯ ಬರೋ ಕಾರಣನೇ ಇಲ್ಲ. ಸ್ವಜೀವನ ವಿರುದ್ಧೋಕ್ತಿ ಅಗ್ನೋ ದೃಷ್ಟಸ್ಯ ಚಾಪಿಯ ಸ್ವಜೀವನಿಗೆ ಯಾರೇ ತಪ್ಪು ಹೇಳಿದ್ರು ಕೂಡ ತಮ್ಮ ಜೀವನ ಹಾಳು ಮಾಡ್ಕೋತಾರ. ಯಶ್ಚ ಅತೀಂದ್ರಿಯ ದೇವೋಕ್ತಿ ಶ್ರೋತ ದುಷ್ಟಪರಾವರಃ ಅತೀಂದ್ರಿಯ ದೇವೋಕ್ತಿ ಶ್ರೋತ ದುಷ್ಟಪರಾವರಃ ಅತೀಂದ್ರಿಯರು ದೇವತೆಗಳು ಅವ್ರ ಮಾತನ್ನು ಕೇಳ್ಕೊಂಡ್ಬಿಟ್ಟು ದೇವರನ್ನು ಕಾಣ್ತಾರೋ. ಅತೀತಾನಾಗತಂ ಸರ್ವಂ ಲೋಕಾನುಭವ ಮಾಪಯ ಅತೀತ ಅನಾಗತ ಎಲ್ಲನೂ ಅರ್ಥ ಮಾಡ್ಕೋತಾರೆ, ಯಾವ ಸಮಸ್ಯೆನೂ ಇಲ್ಲ. ಜ್ಯೋತಿಷ್ಶಾಸ್ತ್ರ ಓದ್ದ, ಎಷ್ಟು ವಿಷಯ ಗೊತ್ತಾಯ್ತು ಅವನಿಗೆ. ಮೆಡಿಕಲ್ 5 ವರ್ಷ ಓದಿದ್ದಕ್ಕೆ ಎಷ್ಟು ಜ್ಞಾನ ಬಂತು ಅವನಿಗೆ ಯೋಚನೆ ಮಾಡಿ. ಇದೆಲ್ಲ ಆಗಮದಿಂದ ಬಂದಿದ್ದು. ಅಪಾಯಿಂಟ್ಮೆಂಟ್ ಆಗಿದೆ, ಅದಕ್ಕೂ ಆಗಮ ಲೆಟ್ರ್ ತೋರಿಸ್ಬೇಕು. ಅವನು ಅಲ್ಲಿ ರಿಲೀವ್ ಆಗಿದ್ದೇನೆ, ಮತ್ತೆ ಆರ್ಡ್ರ್ ತೋರಿಸ್ಬೇಕು. ಆಗಮ ಎಷ್ಟು ಗೊತ್ತು ಉಪಯೋಗಿಸೋದು ನಾವು. ಬಸ್ ಟಿಕೆಟ್ ತೊಗೊಂಡ, ಮತ್ತೆ ಆಗಮ ಈ ನಡೀತಾನೇ ಇದೆ. ಆಗಮ ಒಪ್ಪೋದೇನ ಏನರ್ಥ ಇವನು? ಆಗಮ ಏನು ಕೆಲಸನೂ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಆಚಾರ್ಯ ಸಿಂಪಲ್ ಎಕ್ಸಾಂಪಲ್ ಇದ್ರಲ್ಲಿ ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ. ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಃ ಆಗಮಸ್ಯ. ಪ್ರತ್ಯಕ್ಷ ಒಪ್ತೀಯೋ ಇಲ್ವೋ? ಪ್ರತ್ಯಕ್ಷ ಒಪ್ಪೋದಷ್ಟು ಅನಿವಾರ್ಯನೋ ಆಗಮ ಒಪ್ಪೋದು ಅಷ್ಟೇ ಅನಿವಾರ್ಯ ಅಂತ ಹೇಳಿದ್ರು. ಯಾವ ಕಾರಣಕ್ಕೆ ನೀನು ಪ್ರತ್ಯಕ್ಷ ಪ್ರಮಾಣ ಅಂತ ಒಪ್ತೀಯೋ ಅದೇ ಕಾರಣಕ್ಕೆ ಏನು ಮಾಡಬೇಕು? ಆಗಮವನ್ನು ಒಪ್ಪಬೇಕು. ಅದಕ್ಕೆ ಟೀಕಾರ ಎಲ್ಲ ಡೀಟೇಲ ಬರೀತಾ ಹೋಗ್ತಾರೆ, ಡಿಫರೆಂಟ್ ಆ್ಯಂಗಲ್ ಅರ್ಥ ಬರೀತಾ ಹೋಗ್ತಾರೆ. ಅತಃ ಪ್ರತ್ಯಕ್ಷ ಗಮ್ಯತ್ವಾತ್ ವೇದಂ ಆತ್ವಸ್ಯ ಚ ಸ್ಫುಟಂ. ಹೀಗೆ ವೇದ ಹೇಳಿದ್ದಲ್ಲ, ಪ್ರತ್ಯಕ್ಷ ಅನುಭವಕ್ಕೆ ಬರ್ತಾ ಇದೆ ನಮಗೆ. ದಶರಥ ಪುತ್ರ ಕಾಮೇಷ್ಟಿ ಮಾಡಿದ, ಮಕ್ಕಳನ್ನ ಕಂಡ, ಪ್ರತ್ಯಕ್ಷ ಬಂದೋಯ್ತಲ್ಲ. ಈಗ ಇನ್ನೇನು ಬೇಕು ನಿಮಗೆ? ರೈಲಲ್ಲಿ ಕೂತ್ರಿ, ಯಾವ ಅವರಲ್ಲಿ ಇಳಿದ್ರಿ, ಪ್ರತ್ಯಕ್ಷ ಆತೀಗ. ಯಾವ ರೀತಿ ಎಷ್ಟು ಜನಕ್ಕೆ ಮಾಡಿಲ್ಲ. ಕಾವೇರಿ ಯಾಗ ಮಾಡಿದ, ಮಳೆ ಬಂತು. ಇವತ್ತು ಎಷ್ಟೇ ಕಲಿಯುಗದಲ್ಲಿ ಏನೇ ಆಗಿದ್ರು ಕೂಡ ಕೆಲವು ಕೆಲಸ ಪಾವಗಳು ನಡೆದಿ ಅದೆಲ್ಲ ನೋಡಿದ ಮೇಲೆ ಕೂಡ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀಯಾ? ಅದಕ್ಕೆ ಮೊದಲೇನು ಮಾಡಿಬಿಡ್ತಾರೆ ಅವರು, ಇವ್ರಿಗೆ ಕ್ಯಾನ್ಸರ್ ಇದೆ, ಫುಲ್ ಸರ್ಟಿಫೈಡ್ ಕೇಸು. ಅದನ್ನು ಇವ್ರು ಯಾವುದು ಅಲೋಪತಿ ಉಪಯೋಗಿಸಿಲ್ಲ. ಅವ್ರು ಬರೀ ವ್ರತ ಇದರಿಂದ ಕಳ್ಕೊಂಡ್ಬಿಡ್ತಾನೆ. ಅವ್ನು ಇದೆ ಅಂತ ಪ್ರೂವ್ ಆಗಿದ್ದು, ಇಲ್ಲ ಅಂತ ಪ್ರೂವ್ ಆದಮೇಲೆ ಬೇರೆ ಏನೂ ಮಾಡಿಲ್ಲ ಅಂದ್ರೆ ಕಾರಣ ಯಾವುದೀಗ? ಡಿವೈನ್ ರೀಸನ್ ಒಪ್ಪಲೇಬೇಕು. ಡಿವೈನ್ ಕಾಸ್ ಕೊಡದೆ ಹೋದರೆ ಉಪಯೋಗ ತರ್ಕೊಂಡಕ್ಕೆ ಬರೋದಿಲ್ಲ. ಬೇರೇನೋ ಮಾಡ್ತೇವೆ, 5-6 ವರ್ಷ ಒಟ್ಟಿಗೆ ಬಂದ್ಬಿಡ್ತಾನೆ, ಯಾವುದಕ್ಕೆ ವಾಸಿ ಆಗುತ್ತೋ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ಕೊನೆಗೆ 5-6 ತಗೋತಾ ಇದ್ರೆ ಪತಿ ಆಯ್ತಾಗ ಇಂಥದ್ದಕ್ಕೆ ಗೊತ್ತಾಗ್ಬಿಟ್ರೆ ಬಿಟ್ಬಿಡ್ತಾನೆ. ಅದು ಮಾತ್ರ ತಗೋತಾನೆ. ಇದೆಲ್ಲ ಎಲಿಮೆ ಒಂದು ಹೇಳಿದ ನನಗೆ ಪರಿಶೇಷ. ಇದನ್ನು ತೆಗೆದ ಅದನ್ನು ತೆಗೆದ ಉಳಿದಿದ್ದು ಒಂದೇ. ಅದು ಕೆಲಸ ಆಯಿತು ಅಂದರೆ ನಡೀತು. ಅದು ಎಷ್ಟು ಜನ ಹೊತ್ತು ಕೂಡ ಇನ್ಕ್ಯೂರಬಲ್ ಆಗಿದ್ದು ಕ್ಯೂರ್ ಮಾಡ್ಕೊಂಡವರು ಇದ್ದಾರೆ, ಏನು ಇಲ್ಲದೆ ಸತ್ತೋದವರು ಇದ್ದಾರೆ. ದ್ವಿತೀಯ ಯದಿ ಆಗಮಸ್ಯ ನೋ ಮಾತ್ವಂ ಅಕ್ಷರಸ್ಯ ತಥಾ ಭವೇತ್. ಇಷ್ಟಾರು ಆಗಮ ಒಪ್ಪೋದಿಲ್ಲ ಅಂದರೆ ಪ್ರತ್ಯಕ್ಷನೂ ಒಪ್ಪೋದಿಲ್ಲ ಅಂತ ಹೇಳ್ತೀವಿ ಅಷ್ಟೇ. ಆಗಮ ಯಾವ ಕಾರಣಕ್ಕೆ ಒಪ್ಪೋದಿಲ್ವೋ ಪ್ರತ್ಯಕ್ಷನೂ ಒಪ್ಪೋದಿಲ್ಲ. ಏನು ಮಾಡ್ತೀಯ? ಒಪ್ಪಬೇಕು ಅಂತೆ. ಏನು ಹೇಳಿದ್ಯೋ ಅದಿಷ್ಟು ವಾಪಸ್ ಬರುತ್ತೆ. ಈಗ ಇದೇ ಕಾರಣ ಕೊಡ್ಬೇಕು ನೀನೀಗ, ಯಾಕೆ ಒಪ್ಪೋದಿಲ್ಲ ಹೇಳಿ ಅಂತಾನೆ. ಖಂಡಕ್ಕೆ ಅದು ಆಗಮ ಹೇಳಿದ್ರೆ ಕೆಲಸ ಆಯ್ತಲ್ಲ. ಹಾಗಿದ್ರೆ ಮುಗಿದೋಯ್ತು. ಇವತ್ತು ನಾಳೆ ಬಸ್ ಇಷ್ಟೊತ್ತಿಗೆ ಹೋಗುತ್ತೆ ಅಂತ ಪ್ರತ್ಯಕ್ಷನ, ನಾಳೆ ಬಸ್ ಬೆಳಗ್ಗೆ 6 ಗಂಟೆಗಿದೆ ಒಂದು ಪ್ರತ್ಯಕ್ಷನ, ಆಗಮ ಅಷ್ಟೇ. ಆಗ ಒಂದು ನಂಬ್ಕೊಂಡು ಸುಳ್ಳೋ ಸರಿ ಅಂತ ರೆಡಿಯಾಗೋದು ಬಿಟ್ಟಿದ್ದಾರೆ ಯಾರು ಕೂಡ. ಸಾಮಾನ್ಯ ನಡೆದು ಹಾಗೇ ಆಗುತ್ತೆ. ಕೆಲಸ ಶಾರ್ಪ್ ಅದೇ ನಿಮಿಷಕ್ಕೆ ಹೊಡ್ತಾರೆ. ಕೆಲಸ ಡಿಸ್ಲೊಕೇಟ್ ಆಗುತ್ತೆ. ಅಂದರೆ ಅದೆಲ್ಲ ಅಪವಾದಗಳು, ಅದು ಏನೋ ಕಾರಣ ಇರುತ್ತೆ ಹೊರತು ಅದರ್ವೈಸ್ ಅದು ಹೋಗಲೇಬೇಕು. ಯದಿ ಅಕ್ಷರಸ್ಯ ಮಾತ್ವಂ ಸ್ಯಾತ್ ಆಗಮಸ್ಯ ಕಥಂ ನ ತತ್ ಲೋಕವಾಕ್ಯಾದ್ ವಿಶೇಷಶ್ಚ ಅವ್ಯಭಿಚಾರೇಣ ಸಿದ್ಧತಿ. ಲೋಕವಾಕ್ಯಾದ್ ವಿಶೇಷಶ್ಚ ಅವ್ಯಭಿಚಾರೇಣ ಸಿದ್ಧತಿ. ಇಷ್ಟೊತ್ತೇನು ಕಾರಣ ಕೊಟ್ಟವನು? ಲೋಕದ ವಾಕ್ಯಗಳು ಹೇಗೋ ಈ ವಾಕ್ಯ ಅಂತ ಹೇಳಿದ. ವೇದ ಲೋಕವಾಕ್ಯದಂತ ಹೇಳಬೇಡ. ಲೋಕವಾಕ್ಯದಲ್ಲಿ ಏನಿದೆ? ದೋಷ ಇದೆ. ಯಾವನು ಹೇಳಿದವನು? ವೇದವಾಕ್ಯ ಯಾರು ಹೇಳಿದ್ದಲ್ಲ. ನವಿಲಕ್ಷಣತ್ವಾತಸ್ಯ ತಥಾಂಚ ಶಬ್ದಾತ್ ಬ್ರಹ್ಮಸೂತ್ರ. ನ ವಿಲಕ್ಷಣತ್ವಾತ್ ಅದೇ ಪದ ಉಪಯೋಗಿಸ್ತಾರೆ. ಲೋಕವಾಕ್ಯಾತ್ ವಿಶೇಷಶ್ಚ ಅವ್ಯಭಿಚಾರೇಣ ಸಿದ್ಧಿ. ಲೋಕವಾಕ್ಯಕ್ಕೂ ಇದಕ್ಕೂ ಭಾರಿ ವ್ಯತ್ಯಾಸ ಇದೆ. ಲೋಕವಾಕ್ಯದಲ್ಲಿ ಏನಿಲ್ಲ, ಅಕೌಂಟಬಿಲಿಟಿ ಇಲ್ಲ. ಇಲ್ಲಿದೆ, ಆದ್ದರಿಂದ ಒಪ್ಪಲೇಬೇಕು. ಈ ರೀತಿಯ ಮಾಡಿದ್ದೇನು ಗೊತ್ತವನು? ಆಗಮ ಅಪ್ರಮಾಣ ಅಂತ ಹೇಳಿಬಿಟ್ಟು ವೇದಾದಿಗಳು ಬಿಡಿಸ್ಬಿಟ್ಟ. ತನ್ನ ಆಗಮ ಶುರು ಮಾಡಿಬಿಟ್ಟು ಎಲ್ಲ ತತ್ತಾರಿಗೆ ಹೇಳ್ಬಿಟ್ಟು ಇದು ಕುತಂತ್ರ. ಇದು ಅವನಿಗೆ ಗೊತ್ತು, ಅದು ಮೋಸ. ತಾನು ಆಗಮ ಒಪ್ತಾ ಇನ್ನೊಬ್ರಿಗೆ ಆಗಮ ಒಪ್ಪೇಡಿ ಅಂತ ಹೇಳ್ತಾ ಮಾಡಿದ್ದೇನವನು ತಾನು ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾನೆ ಅಷ್ಟೇ. ಜನ ಮೋಸ ಹೋಗ್ತಾನೆ.
ತೃತೀಯಂ ನಿರಾಕರೋತಿ ಲೋಕೆ ಲೋಕವಾಕ್ಯಾದ್ ವಿಶೇಷಶ್ಚ ಅವ್ಯಭಿಚಾರೇಣ ಸಿದ್ಧ್ಯತಿ. ಮುಂದೆ ಹೇಳ್ತಾರೆ, ಇದಾನೀಂ ಅಸ್ತಿ ಮೋಕ್ಷೋಪಿ ಧರ್ಮೇಣ ಯಥಾರ್ಥ ಜ್ಞಾನತೋಪಿ ಚ. ಅಸ್ತಿ ಮೋಕ್ಷೋಪಿ ಧರ್ಮೇಣ ಯಥಾರ್ಥ ಜ್ಞಾನತೋಪಿ ಚ. ಒಂದು ವಿಷಯ ಯಾವುದೇ ಏನು ಹೇಳಿದ ಮೇಲೆ ಸಾಧನೆ ಮಾಡೋಕ್ಕೆ ಏನು ಮಾಡಬೇಕು, ಅದಕ್ಕೊಂದು ನಿಯಮ ಇದೆ, ಅದು ಮಾಡಿದರೆ ಮುಗಿದೋಯ್ತು. ಮೋಕ್ಷ ಇದೆ ಅಂತ ಪೂರ್ವಾದ ಮೇಲೆ ಮೋಕ್ಷ ಸಾಧನೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ, ಅದು ಮಾಡಿದರೆ ಮುಗೀತು ಅಷ್ಟೇ. ಯಾವುದೋ ಪದಾರ್ಥ ತೊಗೊಂಡ್ಮೇಲೆ ಹೌ ಟು ಗೆಟ್ ಇಟ್ ಅಂತ ಕೊಟ್ಟಿರ್ತಾನೆ, ಅದು ಯೂಸ್ ಮಾಡೋದು, ಗೆಟ್ ಇಟ್ ತೊಗೊಳ್ಳೋದು ಹೇಗೆ, ಅದು ಉಪಯೋಗಿಸೋದು ಹೇಗೆ, ಎರಡನ್ನೂ ಹೇಳೋದು ಮಾರ್ಗ ಇರುತ್ತಲ್ಲ ಅಷ್ಟೇ. ಲೌಕಿಕ ಒಂದು ಮಾರ್ಗ ಇರೋ ಹಾಗೆ ಆಧ್ಯಾತ್ಮಿಕ ಒಂದು ಮೆಥಡ್ ಇದೆ, ಅದು ಫಾಲೋ ಮಾಡಿದ್ರೆ ಕೆಲಸ ಆಗೇ ಆಗುತ್ತೆ. ಪುತ್ರ ಕಾಮೇಷ್ಟಿ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿದ್ರು. ನೀವು ಯಾರೋ ಕಲಿಸ್ತೇ ಮಾಡಿಸಿ, ಪುಸ್ತಕ ನೋಡ್ಕೊಂಡು ಮಾಡಿಸ್ತೇ ಆಗಲೇ ಇಲ್ಲ. ಅದು ಕಾಂಪಿಟೆಂಟ್ ಅಥಾರಿಟಿ ಬರಬೇಕು, ಗೊತ್ತಾಯ್ತಾ. ಪುರೋಹಿತ ಇರಬೇಕು, ಮಂತ್ರಗಳಿರಬೇಕು, ಅವನು ಓದಿರಬೇಕು, ಅವನು ಗುರು ಹೇಳೋದಂತ ಹೇಳಬೇಕು, ಇವೆಲ್ಲ ಒಪ್ಪಿದರೆ ಮಾಡ್ತಾರೆ. ಪ್ರಾಮಾಣ್ಯ ಮನುಮಾಯಾಶ್ಚ ಚಿನಶ್ಚಾಪ್ ತತ್ವ ಸಾಧನೆ, ಅದು ಮುಗೀತೀಗ. ಇದೊಂದು ಬೇರೆ ವಿಷಯ ಶುರುವಾಗುತ್ತೆ ನಾಳೆ. ಜಿನಾದಿಗಳು ಭಾರಿ ಪ್ರಾಮಾಣಿಕರು, ನಿಮ್ಮ ವೇದ ಹೇಗೋ ಅವರು ಹಾಗೇನೆ, ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ ಬಂತು. ಎಲ್ಲ ಮತಾಚಾರ್ಯ ಏನು ಮಾಡ್ಬೋದು ಈಗ ನೋಡಿ, ನಮ್ಮ ಬುದ್ಧ ಭಾರಿ ಪ್ರಾಮಾಣಿಕ, ಆತನ ಮಾತು ಪ್ರಮಾಣ. ಜನ ಭಾರಿ ಪ್ರಾಮಾಣಿಕ, ಆತನ ಮಾತು ಪ್ರಮಾಣ. ನೀವು ವೇದ ಹೇಗೋ ನಮ್ಮದು ಯಾಕೆ ಹೇಳಬಾರ್ದು, ಅವ್ರು ಯಾಕೆ ಹೇಳಬಾರ್ದು ಹೇಳ್ತಾರೆ.